ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಯ ಉತ್ತರ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ನಗರದ ಸ್ಪರ್ಶ ಶ್ರವಣ ಆಸ್ಪತ್ರೆ ವತಿಯಿಂದ ಕಲಬುರಗಿ ನಗರದ ನಿರಾಶ್ರಿತ ಕೇಂದ್ರದಲ್ಲಿ ವಿಶ್ವ ಶ್ರವಣ ದಿನದ ನಿಮಿತ್ತವಾಗಿ ನಿರಾಶ್ರಿತರಿಗೆ ಶ್ರವಣ ದೋಷ ಬಗ್ಗೆ ಪರೀಕ್ಷೆಯನ್ನು ಮಾಡಲಾಯಿತು. ಕಲಬುರಗಿ ನಗರದ ಸ್ಪರ್ಶ ಆಸ್ಪತ್ರೆಯ ವೈದ್ಯರಾದ ಶ್ರೀಮತಿ ಸುಮಿತಾ ಆನಂದ್ ಅವರ ನೇತೃತ್ವದಲ್ಲಿ ಶ್ರವಣ ದೋಷ ಪರೀಕ್ಷೆಯನ್ನು ವಿಶ್ವ ಶ್ರವಣ ದಿನದ ಹಿನ್ನೆಲೆಯಲ್ಲಿ ನಿರಾಶ್ರಿತರಿಗೆ ನಿರಾಶ್ರಿತರ ಕೇಂದ್ರದಲ್ಲಿ ಪರೀಕ್ಷೆ ಮಾಡಲಾಯಿತು. ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ನರಗಳು ಸ್ವಲ್ಪ ಜಾಸ್ತಿನೇ ಹೋಗ್ತದೆ. ಇದು ಮೆಡಿಸಿನ್ಸ್ ಒಂದು 10-20% ಇಂಪ್ರೂವ್ಮೆಂಟ್ ಆಗುತ್ತೆ. ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದ್ಸತಿ ರೀಟೆಸ್ಟ್ ಮಾಡಿ ಏನಾದರೂ ಮಾಡಬೇಕು. ಬಟ್ ಮೆಡಿಸಿನ್ಸಿಂದಲೇ ಸಾಕಾಗ್ಬಿಡುತ್ತೆ. ಈಗ ನಮಗೆ 50-60% ಮೇಲೆ ಇತ್ತು ಅಂತ ಹೇಳಿದ್ರೆ ಅಂಥವ್ರು ಮಾತ್ರ ನಾವು ಮಿಷಿನ್ಗೆ ಅಡ್ವೈಸ್ ಮಾಡಬೇಕು. ಸೊ ಅಂಥವ್ರಿಗೆ ಸರ್ಟಿಫಿಕೇಟ್ ಅನಿಸುತ್ತೆ. ಇವರಿಗೆಲ್ಲ ಸರ್ಟಿಫಿಕೇಟ್ ಬರೋಲ್ಲ. ಯಾಕಂದರೆ ಅರ್ಧ ನರಗಳು ನಿಯರ್ ನಾರ್ಮಲ್ ಇದೆ, ಇವೆಲ್ಲ ಇದೆಲ್ಲ ಇದು ನಿಯರ್ ನಾರ್ಮಲ್ ಇದೆ. ಹೋಗಿರೋದು ಕೆಳಗಿರೋದೆಲ್ಲ ಸ್ವಲ್ಪ ಜಾಸ್ತಿ ಇಟ್ಟಿದೆ. ಸೊ ಆ ಥರ ಇದ್ದಾಗ ಸಿಕ್ಕಲ್ಲ. ಎಲ್ಲನೂ 80%, 70% ಆ ಥರ 55 ಮೇಲೆ ಬಂತು ಅಂತ ಹೇಳಿದ್ರೆ ಅವ್ರಿಗೂ ಸರ್ಟಿಫಿಕೇಟ್ ಎಲಿಜಿಬಲ್ ಅಂತ. ಇವರಿಗೆಲ್ಲ ಬರೋದಿಲ್ಲ, ಬಟ್ ಇದೆ ಏನಿಲ್ಲ ಸರ್ಟಿಫಿಕೇಟ್ ಎಲಿಜಿಬಲ್ ಇಲ್ಲ. ಒಬ್ಬರು ಯಾರು ಇದ್ರು नहाते वक्त ऐसे होता नहीं ये ऐसे रख के नहाओ. काटन रख के इनके ऊपर पर्सन अभी है ना पिक्चर रखे तो ज़्यादा है ना. ಅದಕ್ಕೆ ಗಬ್ಬರ್ ಲ್ಯಾಟರೈಸ್ ಗಬ್ಬರ್ ರೈಟ್ ಈ ಕಡೆ ಕೆಳಗೆ ಮೇಲಿಂದ ಇಲ್ಲಿ ಗಬ್ಬರ್ राइट इधर ये उस तरफ जा रहा है, इस तरफ जा रहा है ना. उधर नहाते वक्त ऐसे होता नहीं ये ऐसे रख के नहाओ. काटन रख के इनके ऊपर पर्सन ಈ ಸಂದರ್ಭದಲ್ಲಿ ಈ ಒಂದು ತಪಾಸಣೆಯ ಉದ್ದೇಶಿಸಿ ಡಾಕ್ಟರ್ ಸುಮಿತಾ ಆನಂದ್ ಅವರು ಮಾತನಾಡಿ, ನಿರಾಶ್ರಿತರ ಕೇಂದ್ರದಲ್ಲಿ ಪರೀಕ್ಷೆ ಮಾಡಿದ್ದು ಅನೇಕರಿಗೆ ಶ್ರವಣ ದೋಷವಿದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಿತಾ ಆನಂದ್. ನಾನು ಶ್ರವಣ ತಜ್ಞ, ಸ್ಪರ್ಶ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕ್ಲಿನಿಕ್. ಇವತ್ತು ವಿಶ್ವ ಶ್ರವಣ ದಿನಾಚರಣೆ ಇರೋದ್ರಿಂದಾಗಿ ನಾವು ಇಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ನಾವು ಇವತ್ತು ಶ್ರವಣ ದೋಷದ ತಪಾಸಣೆಯನ್ನು ಮಾಡಿರುತ್ತೇವೆ. ಇದರಲ್ಲಿ ನಾವು ಒಂದು 50 ಜನರದ್ದು ಕಿವಿ ಪರೀಕ್ಷೆ ಮಾಡಿ ಯಾರಿಗೆ ಏನು ಇದರ ಪರಿಹಾರ ಏನು ಮಾಡಬೇಕು ಅನ್ನೋದನ್ನು ನಾವು ವಿವರವಾಗಿ ಹೇಳಿದ್ದೇವೆ. ಎಷ್ಟು ಜನರಿಗೆ ಶ್ರವಣ ದೋಷ? ಈಗ ನಾವು ಇಲ್ಲಿ ತನಕ 50 ಜನರದ್ದು ನಾವು ಪರೀಕ್ಷೆ ಮಾಡಿದ್ದೇವೆ. ಇದರಲ್ಲಿ ಒಂದು 30% ಜನರಿಗೆ ಹಿಯರಿಂಗ್ ಲಾಸ್ ಇದೆ. ಬೇರೆ ಬೇರೆ ರೇಂಜಲ್ಲಿದೆ. ಕೆಲವೊಬ್ಬರಿಗೆ ಮೈಲ್ಡ್ ಪ್ರಾಬ್ಲಮ್ ಇದೆ, ಇನ್ನು ಕೆಲವೊಬ್ಬರಿಗೆ ಶ್ರವಣ ಯಂತ್ರವನ್ನು ಹಾಕುವ ಅವಶ್ಯಕತೆ ಬರಬಹುದು. ಮುಂದಿನ ಪರಿಹಾರ ಏನು, ಯಾವ ರೀತಿ ಡೈರೆಕ್ಷನ್ ಕೊಟ್ಟಿದ್ದೀವಿ? ಈಗ ಸದ್ಯಕ್ಕೆ ಕೆಲವೊಬ್ಬರಿಗೆ ಔಷಧಿಗಳನ್ನು ಬರೆದಿದ್ದೇವೆ. ಇನ್ನು ಕೆಲವೊಬ್ಬರಿಗೆ ನಾವು ಡೀಟೇಲ್ ಇವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಅದಕ್ಕೆ ಶ್ರವಣ ಯಂತ್ರವನ್ನು ಕೂರಿಸುವ ಒಂದು ವಿಚಾರ ಇದೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.